ನಮಗೆ ಹಾಡಾಗಿ ಹರಿದವನೇ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರಲಿ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಸೊ ಇವತ್ತಿನ ವ್ಲಾಗ್ ಈವ್ನಿಂಗಿಂದ ನೋಡ್ಬೋದು. ಹೊರಗಡೆ ಬಂದಿದ್ದೆ, ಮನೆ ಪಕ್ಕದಲ್ಲಿನೇ ಪ್ಲೇಸ್ ಐತಿ. ಸೊ ಅಲ್ಲಿ ಒಂದು ಅರ್ಧ ಗಂಟೆ ಒಂದು ಸ್ವಲ್ಪ ಹೆಚ್ಚಿಗೆ ಅಂತ ಹೇಳ್ಬೋದು ವಾಕ್ ಮಾಡಿಕೊಂಡು ಮನೆಗೆ ಬಂದೆ. ಸೊ ಇವತ್ತಿನ ವ್ಲಾಗ್ ಸ್ಕಿಪ್ ಮಾಡ್ಲಾರಂಗೆ ಎಂಡೂರ್ಗು ನೋಡಿರಿ. ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಎಂಡೂರ್ಗು ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಸೊ ಬಂದು ನೆಕ್ಸ್ಟ್ ನಾನು ವ್ಲಾಗ್ ಕಂಟಿನ್ಯೂ ಮಾಡಿದೆ. ಊರಿಂದ ಅಮ್ಮ ತೊಗೊಂಡು ಬಂದಿರೋ ಖಾರದ ಪುಡಿ ಇತ್ತು. ನಾವು ಹೋದಾಗೂ ಸ್ವಲ್ಪ ಕೊಟ್ಟು ಕಳಿಸಿದ್ರು, ಅದನ್ನು ಇತ್ತು. ಎರಡು ಮಿಕ್ಸ್ ಮಾಡಿ ಈಗ ಒಂದು ಡಬ್ಬಿಗೆ ಹಾಕಿ ಇಡ್ಲಾಗತ್ತೀನಿ. ಇದು ನಮ್ಗೆ ಆರಾಮಾಗಿ ಬರ್ತಿತ್ತು ಒಂದು 6 ಮಂತ್ಸ್ವರೆಗೂ, ಟೆನ್ಷನ್ನೇ ಇಲ್ಲ. ಆಮೇಲೆ ಫ್ರೂಟ್ಸ್ ಖಾಲಿ ಆಗಿತ್ತು, ತೊಗೊಂಡು ಬರೋಕ್ಕಾಗಿರಲಿಲ್ಲ. ಇವತ್ತು ಹೇಳಿದ್ದೆ, ತೊಗೊಂಡು ಬಂದು ಕೊಟ್ಟು ಹೋದರು. ಅದನ್ನು ತೆಗೆದು ಇಡತ್ತಿದ್ದೆ. ನೋಡಿರಿ, ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ಅಂತೂ ಈಗ ಏನಂದ್ರೆ ಇಲ್ಲಿ ಎಲ್ಲ ಟೈಮ್ನಲ್ಲೂ ಸಿಗ್ತಾವೆ ಫ್ರೂಟ್ಸು. ಬಟ್ ಎಷ್ಟರ ಮಟ್ಟಿಗೆ ಆರ್ಗ್ಯಾನಿಕ್ ಇರ್ತಾವೆ ಗೊತ್ತಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಫ್ರೂಟ್ಸ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಏನು ಮಾಡೋಕ್ಕಾಗಲ್ಲ, ಬೇಕಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಎಲ್ಲೆಲ್ಲೋ ಖರ್ಚು ಮಾಡೋಕ್ಕಿಂತ ಈ ರೀತಿ ಫ್ರೂಟ್ಸು ವೆಜಿಟೇಬಲ್ಸ್ ಮೇಲೆ ಖರ್ಚು ಮಾಡಿದ್ರೆ ಯಾವುದೇ ರೀತಿ ನಷ್ಟ ಅಂತ ಇಲ್ಲವೇ ಇಲ್ಲ ನನ್ನ ಪ್ರಕಾರ. ಸೊ ಹಾಗಾಗಿ ನಾವು ಫ್ರೂಟ್ಸು ವೆಜಿಟೇಬಲ್ಸ್ ಜಾಸ್ತಿನೇ ಬಳಸ್ತೀವಿ ಅಂತಲೇ ಹೇಳ್ಬೋದು ಊಟದಲ್ಲಿ. ನನಗೆ ಫ್ರೂಟ್ಸ್ ನೋಡಿದ ತಕ್ಷಣ ಅದು ಏನೋ ಆಟೋಮೆಟಿಕ್ ಕ್ರೇವಿಂಗ್ಸ್ ಸ್ಟಾರ್ಟ್ ಆಗಿಬಿಡ್ತೈತಿ. ಹಂಗಾಗಿ ಫ್ರೆಶ್ ಇತ್ತಲ್ಲ ಒಂದು ಫ್ರೂಟ್ ಹಂಗೆ ನಾನು ಸಂತ್ರ ಫ್ರೂಟನ್ನು ಸಿಪ್ಪೆ ತೆಗೆದು ತಿನ್ನಾಕತ್ತಿದ್ದೆ. ಫ್ರೂಟ್ಸ್ ಅಂದರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನನಗೆ. ಅದಾದಮೇಲೆ ನನಗೆ ಒಂದು ಪಾರ್ಸಲ್ ಬಂತು. 3 ಮಂತ್ಸಿಂದ ನಾನು ನ್ಯೂಟ್ರಿಷನ್ ಕ್ಲಬ್ಗೆ ವೇಟ್ ಲಾಸಿಗೆ ಜಾಯ್ನ್ ಆಗಿದ್ದೆ ಅಂತ ನಿಮ್ಗೆ ಲಾಸ್ಟ್ 1 ಮಂತ್ ಬ್ಯಾಕ್ ಅನ್ಕೊತೀನಿ ಆ ವಿಡಿಯೋದಲ್ಲಿ ಹೇಳಿದ್ನಲ್ಲ. ಸೊ ನಮ್ಮ ಕೋಚ್ ಕಡೆಯಿಂದ ಒಂದು 3 ಮಂತ್ಸ್ ಇಂದ ನನಗೆ ಬಂದಿರಲಿಲ್ಲ ಈ ಗಿಫ್ಟ್ ಇದು. ಸೊ ಕೊಟ್ಟು ಕಳಿಸಿದ್ರು, ಅದನ್ನು ಅನ್ಬಾಕ್ಸಿಂಗ್ ಮಾಡಿದೆ. ಹೆಂಗೂ ವಿಡಿಯೋ ಮಾಡಾತಿದ್ದೆಲ್ಲ, ವ್ಲಾಗ್ ಮಾಡಾತಿದ್ದೆ. ಈ ಒಂದು ಕ್ಲಿಪ್ಸನ್ನು ಶೇರ್ ಮಾಡಿದ್ರಾಯ್ತಂತ ನಿಮ್ಮ ಜೊತೆಗೆ ಶೇರ್ ಮಾಡಿದೆ ನಾನು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಎಲ್ಲ ನನ್ನ ದಿನನಿತ್ಯದ ಮಾರ್ನಿಂಗ್ ಕೆಲಸನ ಮುಗಿಸಿ ಸ್ನಾನ ಪೂಜೆ ಆಯಿತು. ಬಿಸಿ ನೀರು ಕುಡಿಯಾಕತ್ತಿದ್ದೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು 1 ಲೋಟ ಕುಡ್ದಿರ್ತೀನಿ. ಆಮೇಲೆ ಮತ್ತೆ ಸ್ನಾನ ಮಾಡಿ ಆದಮೇಲೆ ಒಂದು ಲೋಟ ನೀರು 1 ಗ್ಲಾಸ್ ಕುಡ್ದಿರ್ತೀನಿ. ಆಮೇಲೆ ಈಗ ನಾನು ತೆಂಗಿನಕಾಯಿ ಕಳಶಕ್ಕೆ ಇಟ್ಟಿರ್ತೀವಲ್ಲ, ಅದು ಮೊಳಕೆ ಬಂದಿತ್ತು. 5 ತಿಂಗಳ ಮ್ಯಾಕ್ಸಿಮಮ್ ಅಂದ್ರೆ 6 ತಿಂಗಳಿಗೆ ಒಂದು ಸಲ ನನಗೆ ಈ ರೀತಿ ಮೊಳಕೆ ಬರುತ್ತೆ ಕಳಶದ ಮೇಲೆ ಇಟ್ಟಿದ್ದ ಕಾಯಿ. ಸೊ ಅದನ್ನು ತೆಗೆದು ಹೊರಗಡೆ ಇಟ್ಟಿದ್ದೆ. ಬೇರೆ ಕಾಯಿ ಮೊನ್ನೆ ದೀಪಾವಳಿ ದಿನ ಚೇಂಜ್ ಮಾಡಿದೆ. ಇದು ಚೆಂದ ಬರಾಕತ್ತಿತ್ತಲ್ಲ, ಹಂಗಾಗಿ ನೀರು ಹಾಕಿ ಇಡಾಕತ್ತೀನಿ. ನಾನು ಮುಂಚೆ ಹಳೆ ವ್ಲಾಗ್ನಲ್ಲಿ ಒಂದು ಸಲ ಶೇರ್ ಮಾಡಿದ್ದೆ. ನಾನು ಪಾಟಲ್ಲಿ ಹಚ್ಚಿದ್ದೆ, ಬಟ್ ಅದು ಚಲೋ ಬರಲ್ಲ, ನೀರಲ್ಲಿ ಇಟ್ರೇ ಚಲೋ ಬರ್ತೈತೆ. ಹಂಗಾಗಿ ಅದು ಬಂದಾಗ ಒಂದು ಸಲ ನಾನು ಊರಿಗೇನೋ ಕೊಟ್ಟಿರ್ತೀನಿ, ಇಲ್ಲಾಂದ್ರೆ ಯಾರಾದರೂ ಮನೆ ಅಕ್ಕಪಕ್ಕದಲ್ಲಿ ಕೇಳಿದ್ರೆ ಕೊಟ್ಟಿರ್ತೀನಿ ಅವ್ರಿಗೆ ಹಚ್ಲಿಕ್ಕೆ ಅಂತೇಳಿ. ಹಂಗೆ ಪೂಜೆ ನೋಡ್ಬೋದು. ಇವತ್ತಿಂದ ಸಿಂಪಲ್ ಪೂಜೆ ಈ ರೀತಿ ಆಗೈತಿ. ಸೊ ಪೂಜೆನೂ ಆಯಿತು. ಇನ್ನೇನು ಹಸ್ಬೆಂಡ್ಗೆ ಇವತ್ತು ರೊಟ್ಟಿ ಮಾಡಂತೇಳಿದರು, ಅದಕ್ಕೆ ನಾನು ರೊಟ್ಟಿ ಆಮೇಲೆ ಮಜ್ಜಿಗೆ ಸಾರು ಮಾಡಿರಲಿಲ್ಲ. ಡೈಲಿ ತೊಗರಿಬೇಳೆ ಸಾಂಬಾರು, ತೊಗರಿಬೇಳೆದ ಐಟಮ್ಸ್ ಏನೇ ಉಂಟ್ರೂ ಸ್ವಲ್ಪ ಪಿತ್ತ ಅಂತ ಅನ್ನಿಸ್ತೈತಿ. ಹಂಗಾಗಿ ನಾನು ವಾರದಲ್ಲಿ ಅಥವಾ 15 ಡೇಸ್ಗೊಂದು ಸಲ ಈ ರೀತಿ ಮಜ್ಜಿಗೆ ಸಾರು ಮಾಡಿರ್ತೀನಿ. ಒಟ್ಟಿನಲ್ಲಿ ಡೈಲಿ ಮೆನು ಬೇರೆನೇ ಇರ್ತೈತೆ ನಮ್ಮ ಮನ್ಯಾಗ ಅಂತಲೇ ಹೇಳ್ಬೋದು. ಅವ್ರಿಗೆ ಇವತ್ತು ಕೇಳಿದ್ದೆ ಏನು ಮಾಡಲಿ ಅಂಥೇಳಿ, ಹಾಗಾಗಿ ರೊಟ್ಟಿನೇ ಮಾಡಂತ ಹೇಳಿದರು. ರೊಟ್ಟಿ ಮತ್ತು ಮಜ್ಜಿಗೆ ಸಾರು, ರೈಸು, ಆಮೇಲೆ ಸಬ್ಬಸಿಗೆ ಸೊಪ್ಪಾಕಿ ಹೆಸ್ರು ಕಾಳಿನ ಪಲ್ಯ ಮಾಡಿದ್ದೆ. ಕಾಂಬಿನೇಷನ್ ಸೂಪರ್ ಇರ್ತೈತಿ. ಇಷ್ಟು ಮಾಡಿದ್ದೆ. ಫಸ್ಟ್ ನಾನು ಅನ್ನ ಮತ್ತು ಮಜ್ಜಿಗೆ ಸಾರು, ಕಾಳು ಪಲ್ಯ ಮಾಡಿ
ಎಲ್ಲ ಅಡುಗೆ ಆದಮೇಲೆ ಲಾಸ್ಟಲ್ಲಿ ರೊಟ್ಟಿ ಮಾಡ್ತೀನಿ ಬಿಸಿ ಬಿಸಿದು. ಸೊ ಈ ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ಜಿಗಿ ಹಾಕೋಬೇಕಂತ ನೀರು ಕಾಯಿಸ್ಲಿಕ್ಕೆ ಇಟ್ಟೀನಿ. ಜಿಗಿ ಅಂತಂದ್ರೆ ನಾವು ಚಪಾತಿ ಹಿಟ್ಟಿಗೆ ಡೈರೆಕ್ಟ್ ಕಲಿಸ್ದಂಗೆ ಕಲ್ಸಕ್ಕೆ ಬರಲ್ಲ, ರೊಟ್ಟಿ ಹರಿದು ಬಿಡ್ತಾವೆ. ಈ ರೀತಿ ಒಯ್ದಡಂಗೆ ನೀರು ಕಾಯಿಸ್ಬೇಕು. ಕಾಯಿಸಿ ಒಂದು ಸ್ವಲ್ಪ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಎಲ್ಲ ಹಿಟ್ಟನ್ನು ಹದವಾಗಿ ಕಲಸಿ ರೊಟ್ಟಿ ಬಡಿದ್ರೆ ಚಲೋ ಬರ್ತಾವೆ. ಸೊ ಇದೆಲ್ಲ ನಾನು ಮಾಡ್ತಾ ಮಾಡ್ತಾ ನನಗೆ ಆ ಪ್ರಾಕ್ಟೀಸ್ ಆಗೈತೆ ಅಂತಲೇ ಹೇಳ್ಬೋದು. ಮುಂಚೆ ರೊಟ್ಟಿ ಮಾಡ್ತೀನಿ ಅಂದರೆ ಎಲ್ಲರೂ ಶಾಕ್ ಆಗೋರು. 3-4 ರೊಟ್ಟಿ ಮಾಡಿದ್ರೆ ಈಕಿಗೆ ಸಾಕಾಗ್ತೈತೆ ಅಂತ ಅನ್ನೋರು. ನಾನು ರೊಟ್ಟಿ ಮಾಡೀನಿ ಅಂದ್ರೆ ಅಪ್ಪಾಜಿಗೆ ಊಟ ಮಾಡೋಕೆ ಭಾಳ ಇಷ್ಟ ಆಗೋದು ಅಪರೂಪಕ್ಕೆ. ಸೊ ಹಂಗೆಲ್ಲ ಇತ್ತು. ಈಗ ನನ್ನ ಮನೆಯವ್ರಿಗೆ ನಾನು ಮಾಡಿ ಕೊಡ್ತಾ ನಾನು ಇದರಲ್ಲಿ ಪರ್ಫೆಕ್ಟ್ ಆಗೀನಿ ಈಗ. ಅಂದರೂ ಕಂಪ್ಲೀಟ್ ಅಲ್ಲ ಅಂದರೂ ಒಂದು 80% ಅಂದರೂ ಬಂದೇ ಬರ್ತೈತೆ ನನಗೆ ರೊಟ್ಟಿ ಈಗ. ಸೊ ಯಾವುದನ್ನೇ ಆಗಲಿ ಸಡನ್ನಾಗಿ ಬರಲ್ಲ. ಯಾವುದೂ ರಾಕೆಟ್ ಸೈನ್ಸ್ ಅಂತೂ ಅಲ್ಲವೇ ಅಲ್ಲ. ನಮಗೆ ಅನುಭವ ಆದಂಗೆಲ್ಲ ಎಕ್ಸ್ಪೀರಿಯನ್ಸ್ ಆದಂಗೆಲ್ಲ ಬರ್ತಾ ಹೋಗ್ತೈತಿ. ಯಾವುದೇ ಆಗಲಿ ಅಡುಗೆ ವಿಷಯದಲ್ಲಾಗಲಿ ಯಾವುದೇ ವಿಷಯದಲ್ಲಿ ಆಗಿರ್ಬೋದು. ಸೊ ಬರಲ್ಲ ಅಂದ್ರೆ ಬರೋದೇ ಇಲ್ಲ. ನಮಗಾಗಿ ಆದರೂ ನಾವು ಮಾಡ್ಕೋದು ಕಲಿಬೇಕು. ಆಮೇಲೆ ಬೇರೆಯವ್ರಿಗೂ ಆರಾಮಾಗಿ ಮಾಡಿ ಕೊಡ್ಬೋದಲ್ಲ ಅಂಥೇಳಿ ಈಗ ನಾನು ಹಿಟ್ಟು ಚೆಂದಾಗ ಹದವಾಗಿ ನಾದ್ಕೊಂಡೀನಿ. ಮೇನ್ ರೊಟ್ಟಿ ಚಲೋ ಸಾಫ್ಟಾಗಿ ಚಲೋ ಬರ್ಬೇಕಂದ್ರೆ ಆ ಹಿಟ್ಟನ್ನು ಹದವಾಗಿ ನಾದಬೇಕು, ಅಂದ್ರೆ ಚಲೋ ಬರ್ತಾವೆ. ಕಂಪ್ಲೀಟ್ ರೊಟ್ಟಿ ರೆಸಿಪಿ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ. ಅಂತ ಊರಿಗೆ ಹೋದಾಗ ಒಲೆ ಮ್ಯಾಗ ಸೌದೆ ಒಲೆ ಮೇಲೆ ಯಾವ ರೀತಿ ರೊಟ್ಟಿ ಮಾಡೋದು ಅಂತ ತೋರಿಸೀನಿ. ನಾನೇ ಖುದ್ದಾಗಿನೂ ಮಾಡಿ ತೋರಿಸೀನಿ. ಸೊ ಅವೆಲ್ಲ ನಾನು ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಂತ. ಆಮೇಲೆ ನನಗೆ ಬಡಿಯೋಕೆ ಅಷ್ಟು ಇಷ್ಟ ಆಗಲ್ಲ. ಈ ರೀತಿ ಲಟ್ಟಿಸ್ತೀನಿ. ತೀಡಿ ಮಾಡೋದು ಒಂದು ಸ್ವಲ್ಪ ಈಸಿ ಅನ್ನಿಸ್ತೈತಿ. ಒಂದು 2 ಸಲ ಬಡಿದು ಆಮೇಲೆ ತೀಡಿ ರೊಟ್ಟಿ ಮಾಡಿರ್ತೀನಿ. ಜಾಸ್ತಿ ಜಿಗಿನೂ ಹಾಕೋಬಾರ್ದು, ಜಾಸ್ತಿ ಕಡಿಮೆ ಜಾಸ್ತಿ ಹೆಚ್ಚೂ ಹಾಕೋಬಾರ್ದು. ಯಾಕಂತಂದ್ರೆ ರೊಟ್ಟಿ ಹಿಟ್ಟೇನಿರ್ತದಲ್ಲ ಕಲಸಿದ್ದು ಅದು ಹಿಗ್ಗಲ್ಲ. ಹಂಗಾಗಿ ನಾವು ಆದಷ್ಟು ಮೀಡಿಯಮ್ಮಲ್ಲಿನೇ ಜಿಗಿ ಹಾಕೋಬೇಕು. ಈಗ ನೋಡಿರಿ ನಾನು ಲಟ್ಸಾಕತ್ತೀನಿ. ಯಾರೆಲ್ಲ ಲಟ್ಟಿಸ್ತೀರಿ, ಯಾರೆಲ್ಲ ರೊಟ್ಟಿ ಬಡಿತೀರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಫಸ್ಟ್ ರೊಟ್ಟಿ ಅಂತೂ ಆಲ್ಮೋಸ್ಟ್ ಉಬ್ಬೋದೇ ಇಲ್ಲ ನೋಡಿರಿ. ಇದು 2ನೇ ರೊಟ್ಟಿ ಎಷ್ಟು ಮಸ್ತ್ ಉಬ್ಬಿ ಬರ್ಲಕತ್ತದ ಅಂತೇಳಿ. ಸೊ ನಾವು ರೊಟ್ಟಿ ಬಡಿಬೇಕಾದ್ರೆ ಒಂಚೂರು ಹಿಂಗೆ ಮಿದ್ಕೊಂಡು ಮಾಡಬೇಕು, ಮಸ್ತ್ ಉಬ್ಬಿ ಬರ್ತಾವೆ. ನಾನು ತೆಳ್ಳಗೆ ಮಾಡೀನಿ, ಅಷ್ಟು ಉಬ್ಬವಲ್ದು. ಸ್ವಲ್ಪ ದಪ್ಪ ಮಾಡಿದ್ರೆ ಸೂಪರಾಗಿ ಪೂರಿ ಥರ ರೊಟ್ಟಿ ಉಬ್ಬಿ ಬರ್ತಾವೆ ಅಂತಲೇ ಹೇಳ್ಬೋದು. ಇಲ್ಲಿ ಸಬ್ಬಸಿಗೆ ಸೊಪ್ಪಿನ ಹೆಸರು ಕಾಳು ಪಲ್ಯ, ಆಮೇಲೆ ನಾನು ಆಗಲೇ ಹೇಳ್ದಂಗೆ ಮಜ್ಜಿಗೆ ಸಾರು, ರೈಸು, ಆಮೇಲೆ ಇದು ಮಸಾಲೆ ಖಾರ ಅಂತ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ. ಇದು ಫೇಮಸ್ ಅಂತಲೇ ಹೇಳ್ಬೋದು. ರೊಟ್ಟಿ ಮುಟ್ಟಿಗೆ ಮಾಡಬೇಕಾದ್ರೆ ಅಥವಾ ರೊಟ್ಟಿ ಮೊಸರು ಜೊತೆಗೆ ತುಪ್ಪದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ಮಸಾಲೆ ಖಾರ. ಅಮ್ಮನ ಮನೆ ಕಡೆ ಮಸಾಲೆ ಖಾರ ಮಾಡೋದೇ ಬೇರೆ, ಅತ್ತೆ ಮನೆ ಕಡೆ ಮಾಡೋದೇ ಬೇರೆ. ಸೊ ಅಮ್ಮ ಮಸಾಲೆ ಖಾರ ಅವರು ಖಾರ ಅಂದರೆ ಕೆಂಪು ಮೆಣಸಿನ್ಕಾಯಿ ಏನೋ ಹಾಕಿ ಕುಟ್ಸಲ್ಲ ಜಾಸ್ತಿ. ಕಂಪ್ಲೀಟ್ ಎಲ್ಲ ಮಸಾಲೆ ಐಟಮ್ಸ್ ಹುರಿದು ಅವರು ಮಸಾಲೆ ಖಾರ ಕುದಿಸಿರ್ತಾರೆ. ಸೊ ಅತ್ತೆ ಮನೆ ಕಡೆ ಎಲ್ಲದ್ರ ಜೊತೆಗೆ ಊಟ ಮಾಡೋಂಗೂ ಕುಡ್ಸ್ಕೊಂಬಂದಿರ್ತಾರೆ. ನಾನು ಅಮ್ಮ ತೊಗೊಂಡು ಬಂದಿದ್ರಲ್ಲ ಅದ್ರಾಗನೇ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕಿ ಮಿಕ್ಸಿ ಮಾಡಿಟ್ಟೀನಿ. ಅದೇ ಥರ ಟೇಸ್ಟ್ ಬಂದೈತೆ. ಇವತ್ತು ಭಾಳ ಅಂದ್ರೆ ಭಾಳ ಸಿಂಪಲ್ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡೀನಿ. ಒಂದು ರೆಸಿಪಿನೂ ನಾನು ಶೂಟ್ ಮಾಡಿಟ್ಟೇನಿ. ಭಾಳ ಅಂದ್ರೆ ಭಾಳ ಸೂಪರ್ ಆಗೈತಿ. ಸೊ ನೆಕ್ಸ್ಟ್ ವ್ಲಾಗ್ನಾಗ ಶೇರ್ ಮಾಡ್ತೀನಿ ಅಂತ. ಸಂಜೆ ಮುಂದೆ ಬಾಬಾ ಟೆಂಪಲಿಗೆ ಹೋಗಿ ಬಂದ್ವಿ. ಹಂಗೆ ಒಂದು ವಾಕ್ ಮಾಡ್ಕೊಂತ
ಬಾಬಾ ಟೆಂಪಲ್ಗೆ ಹೋಗಿ ಹಂಗೆ ಒಂದು 10 ನಿಮಿಷ ಹೊರಗಡೆ ತಣ್ಣಗೆ ಗಾಳಿ ಬಿಟ್ಟಿತ್ತು ಕುಂತು ಒಳಗಡೆ ಹೋದ್ರಾಯ್ತು ಅಂತೇಳಿ. ಸೊ ಅದ್ರ ಜೊತೆಗೆ ನಾನು ಇವತ್ತಿನ ವ್ಲಾಗನ್ನು ಎಂಡ್ ಮಾಡತ್ತೀನಿ. ಸಿಗುನಂತ ಮುಂದಿನ ವ್ಲಾಗ್ನಾಗ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.